ನಮಸ್ಕಾರ ಎಲ್ಲರಿಗೂ. ಕನ್ನಡದಿಂದ ಇಂಗ್ಲಿಷ್ ಕಲಿಯಿರಿ ಈ ವಿಡಿಯೋ ಸೀರೀಸ್ನ 26ನೆಯ ಪಾಠಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಈ ರೀತಿಯ ವಾಕ್ಯಗಳನ್ನು ರಚಿಸಲಿಕ್ಕೆ ಕಲಿಯೋಣ, ಸರಿನಾ? ಈಗ ಈ ರೀತಿಯ ವಾಕ್ಯಗಳನ್ನು ರಚಿಸಲಿಕ್ಕೆ ನಾವು ಬಳಸುವಂತಹ ಸ್ಟ್ರಕ್ಚರ್ಗಳು ಇವು. ಸಕಾರಾತ್ಮಕ ವಾಕ್ಯಗಳನ್ನು ರಚಿಸಲಿಕ್ಕೆ ಮೊದಲು ಸಬ್ಜೆಕ್ಟ್ ಬರಬೇಕು, ಆಮೇಲೆ ವರ್ ಬರಬೇಕು, ಆಮೇಲೆ ಇವುಗಳಲ್ಲಿ ಒಂದು ಬರಬೇಕು. ಇದು ವರ್, ವೇರ್ ಅಲ್ಲ, ವರ್. ಪ್ರಶ್ನೆಗಳನ್ನು ರಚಿಸಲಿಕ್ಕೆ ಮೊದಲು ವರ್, ಆಮೇಲೆ ಸಬ್ಜೆಕ್ಟ್, ಆಮೇಲೆ ಇವುಗಳಲ್ಲಿ ಒಂದು. ನಕಾರಾತ್ಮಕ ವಾಕ್ಯಗಳನ್ನು ರಚಿಸಲಿಕ್ಕೆ ಮೊದಲು ಸಬ್ಜೆಕ್ಟ್, ಆಮೇಲೆ ವರ್, ಆಮೇಲೆ ನಾಟ್, ಆಮೇಲೆ ಇವುಗಳಲ್ಲಿ ಒಂದು. ನಕಾರಾತ್ಮಕ ಪ್ರಶ್ನೆಗಳನ್ನು ರಚಿಸಲಿಕ್ಕೆ ಮೊದಲು ವರ್, ಆಮೇಲೆ ಸಬ್ಜೆಕ್ಟ್, ಆಮೇಲೆ ನಾಟ್, ಆಮೇಲೆ ಇವುಗಳಲ್ಲಿ ಒಂದು. ಸರಿನಾ? ಈಗ ನಾವು ಎಲ್ಲ ಕಡೆಯೂ ಈ ಸ್ಟ್ರಕ್ಚರ್ಗಳನ್ನೇ ಬಳಸುವಂಥದ್ದು. ಆದರೆ ಸಬ್ಜೆಕ್ಟ್ನ ಜಾಗದಲ್ಲಿ ಮೊದಲು ಯು ಹಾಕ್ತೇವೆ, ಆಮೇಲೆ ವಿ ಹಾಕ್ತೇವೆ, ಆಮೇಲೆ ದೇ ಹಾಕ್ತೇವೆ, ಆಮೇಲೆ ಪ್ಲೂರಲ್ ಸಬ್ಜೆಕ್ಟ್ ಹಾಕ್ತೇವೆ. ಅರ್ಥ ಆಯ್ತಾ? ಇವುಗಳನ್ನೆಲ್ಲ ನಾನು ವಿವರವಾಗಿ ಬಳಸಿ ತೋರಿಸ್ತೇನೆ. ಮೊದಲು ಯು. ಸಕಾರಾತ್ಮಕ ವಾಕ್ಯಗಳನ್ನು ರಚಿಸಲಿಕ್ಕೆ ಸ್ಟ್ರಕ್ಚರ್ ಇದು. ಈಗಷ್ಟೇ ತೋರಿಸಿದ್ನಲ್ಲ ಅದು. ಇಲ್ಲಿ ಸಬ್ಜೆಕ್ಟ್ ಯು ಆದ್ರಿಂದ ಸ್ಟ್ರಕ್ಚರ್ ಇದು, ಸರಿನಾ? ಹೀಗೆ ಬಂದಾಗ ನೀನು ಇದ್ದೆ ಅಥವಾ ನೀನು ಆಗಿದ್ದೆ ಅನ್ನುವ ಅರ್ಥ ಸಿಗ್ತದೆ. ನೀವು ಇದ್ದೀರಿ, ನೀವು ಆಗಿದ್ದೀರಿ ಅನ್ನುವ ಅರ್ಥ ಸಿಗ್ತದೆ, ಸರಿನಾ? ಈಗ ಇದ್ದೆ, ಆಗಿದ್ದೆ, ಇದ್ದೀರಿ, ಆಗಿದ್ದೀರಿ ಅನ್ನುವಂಥದ್ದು ಭೂತಕಾಲ. ಭೂತಕಾಲದ ವಾಕ್ಯಗಳನ್ನು ನಾವು ರಚಿಸುವಂಥದ್ದು ವರ್ ಬಳಸಿ. ಆಯ್ತಾ? ಆರ್ ಬಳಸಿದರೆ ವರ್ತಮಾನ ಕಾಲ, ವರ್ ಬಳಸಿದರೆ ಭೂತಕಾಲ, ಸರಿನಾ? ನೆಕ್ಸ್ಟ್, ಪ್ರಶ್ನೆಗಳನ್ನು ರಚಿಸಲಿಕ್ಕೆ ನಾವು ಬಳಸುವಂತಹ ಸ್ಟ್ರಕ್ಚರ್ ಇದು. ಸಬ್ಜೆಕ್ಟ್ನ ಜಾಗದಲ್ಲಿ ಯು ಬಳಸುವುದರಿಂದ ಸ್ಟ್ರಕ್ಚರ್ ಇದಾಗ್ತದೆ. ಹೀಗೆ ಬಳಸಿದಾಗ ನೀನು ಇದ್ದೀಯೇ ಅಥವಾ ಆಗಿದ್ದೀಯೇ ಅನ್ನುವ ಅರ್ಥ ಸಿಗ್ತದೆ, ಅಥವಾ ನೀವು ಇದ್ದಿರೇ ಅಥವಾ ಆಗಿದ್ದಿರೇ ಅನ್ನುವ ಅರ್ಥ ಸಿಗ್ತದೆ, ಸರಿನಾ? ನೆಕ್ಸ್ಟ್, ನಕಾರಾತ್ಮಕ ವಾಕ್ಯಗಳನ್ನು ರಚಿಸಲಿಕ್ಕೆ ಸ್ಟ್ರಕ್ಚರ್ ಇದು. ಸಬ್ಜೆಕ್ಟ್ ಯು ಆದ್ರಿಂದ ಸ್ಟ್ರಕ್ಚರ್ ಇದು. ಹೀಗೆ ಬಂದಾಗ ನೀನು ಇರಲಿಲ್ಲ ಅಥವಾ ನೀನು ಆಗಿರಲಿಲ್ಲ ಅನ್ನುವ ಅರ್ಥ ಸಿಗ್ತದೆ. ಇಲ್ಲ ಅಂತಾದರೆ ನೀವು ಇರಲಿಲ್ಲ ಅಥವಾ ನೀವು ಆಗಿರಲಿಲ್ಲ ಅನ್ನುವ ಅರ್ಥ ಸಿಗ್ತದೆ, ಸರಿನಾ? ನೆಕ್ಸ್ಟ್, ನಕಾರಾತ್ಮಕ ಪ್ರಶ್ನೆಗಳನ್ನು ರಚಿಸಲಿಕ್ಕೆ ನಾವು ಬಳಸುವಂತಹ ಸ್ಟ್ರಕ್ಚರ್ ಇದು. ಸಬ್ಜೆಕ್ಟ್ ಯು ಆದ್ರಿಂದ ಸ್ಟ್ರಕ್ಚರ್ ಇದು. ಹೀಗೆ ಬಳಸಿದಾಗ ನೀನು ಇರಲಿಲ್ಲವೇ ಅಥವಾ ನೀನು ಆಗಿರಲಿಲ್ಲವೇ ಅನ್ನುವ ಅರ್ಥ ಸಿಗ್ತದೆ, ಅಥವಾ ನೀವು ಇರಲಿಲ್ಲವೇ ಅಥವಾ ನೀವು ಆಗಿರಲಿಲ್ಲವೇ ಅನ್ನುವ ಅರ್ಥ ಸಿಗ್ತದೆ, ಸರಿನಾ? ಉದಾಹರಣೆ ವಾಕ್ಯಗಳನ್ನು ನೋಡೋಣ. ಮೊದಲು ಪಾಸಿಟಿವ್ ವಾಕ್ಯಗಳು. ನೀನು ಒಬ್ಬ ಶಿಕ್ಷಕ ಆಗಿದ್ದೆ ಅಂದರೆ ಮುಂಚೆ ಭೂತಕಾಲದಲ್ಲಿ ನೀನು ಒಬ್ಬ ಶಿಕ್ಷಕ ಆಗಿದ್ದೆ ಅಂತ ಹೇಳುವಂಥದ್ದು. ಇದನ್ನು ಇಂಗ್ಲಿಷ್ನಲ್ಲಿ ಯು ವರ್ ಅ ಟೀಚರ್ ಅಂತ ಹೇಳ್ತೇವೆ. ಯು ಅಂದರೆ ನೀನು, ವರ್ ಅಂದರೆ ಆಗಿದ್ದೆ, ಎ ಅಂದರೆ ಒಬ್ಬ, ಟೀಚರ್ ಅಂದರೆ ಶಿಕ್ಷಕ. ಯು ಬಂತು, ಯು ಬಂತು, ವರ್ ಬಂತು, ವರ್ ಬಂತು, ಟೀಚರ್ ಬಂತು, ನಾಮಪದ ಬಂತು. ನೀವು ಶಿಕ್ಷಕರು ಆಗಿದ್ದೀರಿ, ಯು ವರ್ ಟೀಚರ್ಸ್.
ಯು ಬಂತು, ಯು ಬಂತು, ವರ್ ಬಂತು, ವರ್ ಬಂತು, ಟೀಚರ್ಸ್ ಬಂತು, ನಾಮಪದ ಬಂತು. ಯು ಅಂದರೆ ನೀವು, ವರ್ ಅಂದರೆ ಶಿಕ್ಷಕರು, ಟೀಚರ್ಸ್ ಅಂದರೆ ಆಗಿದ್ದಿರಿ ಅಂತ ಅರ್ಥ. ಸರಿನಾ? ಭೂತಕಾಲದ ವಾಕ್ಯಗಳು ಆಗಿದ್ರಿಂದ ಇಲ್ಲಿ ನಾವು ಆಗಿದ್ದೆ, ಆಗಿದ್ದಿರಿ ಅನ್ನುವಂಥದ್ದನ್ನು ಹೇಳ್ತೇವೆ. ವರ್ತಮಾನ ಕಾಲದಲ್ಲಿ ಹೇಳುವುದಿಲ್ಲ, ಭೂತಕಾಲದಲ್ಲಿ ಈ ಪದಗಳನ್ನು ಹೇಳ್ತೇವೆ. ಸರಿನಾ? ನೆಕ್ಸ್ಟ್, ನೀನು ಸುಂದರವಾಗಿ ಇದ್ದೆ. ಮೊದಲು ನೀನು ಸುಂದರವಾಗಿ ಇದ್ದೆ. ಯು ವರ್ ಬ್ಯೂಟಿಫುಲ್. ಯು ಅಂದರೆ ನೀನು, ವರ್ ಅಂದರೆ ಇದ್ದೆ, ಬ್ಯೂಟಿಫುಲ್ ಅಂದರೆ ಸುಂದರವಾಗಿ. ಯು ಬಂತು, ಯು ಬಂತು, ವರ್ ಬಂತು, ವರ್ ಬಂತು, ಎಜೆಕ್ಟಿವ್ ಬ್ಯೂಟಿಫುಲ್ ಬಂತು. ಆಯ್ತಾ? ನೀವು ಸುಂದರವಾಗಿ ಇದ್ದಿರಿ. ಯು ವರ್ ಬ್ಯೂಟಿಫುಲ್. ಯು ಅಂದರೆ ನೀವು, ವರ್ ಅಂದರೆ ಇದ್ದಿರಿ, ಬ್ಯೂಟಿಫುಲ್ ಅಂದರೆ ಸುಂದರವಾಗಿ. ನೆಕ್ಸ್ಟ್, ನೀನು ಇಲ್ಲಿ ಇದ್ದೆ. ಯು ವರ್ ಹಿಯರ್. ಯು ಬಂತು, ಯು ಬಂತು, ವರ್ ಬಂತು, ವರ್ ಬಂತು, ಹಿಯರ್ ಬಂತು, ಅಡ್ವರ್ಬ್ ಬಂತು. ಯು ಅಂದರೆ ನೀನು, ವರ್ ಅಂದರೆ ಇದ್ದೆ, ಹಿಯರ್ ಅಂದರೆ ಇಲ್ಲಿ. ನೀವು ಇಲ್ಲಿ ಇದ್ದೀರಿ. ಯು ವರ್ ಹಿಯರ್. ಯು ಅಂದರೆ ನೀವು, ವರ್ ಅಂದರೆ ಇದ್ದೀರಿ, ಹಿಯರ್ ಅಂದರೆ ಇಲ್ಲಿ. ಸರಿನಾ? ನೆಕ್ಸ್ಟ್, ಪ್ರಶ್ನೆಗಳು. ಪ್ರಶ್ನೆಗಳನ್ನು ರಚಿಸಲಿಕ್ಕೆ ನಾವು ಬಳಸುವಂತಹ ಸ್ಟ್ರಕ್ಚರ್ ಇದು. ನೀನು ಒಬ್ಬ ಶಿಕ್ಷಕ ಆಗಿದ್ದೆಯೇ? ನಾವು ಕನ್ನಡದಲ್ಲಿ ನೀನು ಒಬ್ಬ ಶಿಕ್ಷಕನಾಗಿದ್ದೆಯೇ ಅಂತ ಕೇಳ್ತೇವೆ. ಇಂಗ್ಲಿಷ್ನಲ್ಲಿ ವರ್ ಯು ಅ ಟೀಚರ್ ಅಂತ ಹೇಳ್ತೇವೆ. ವರ್ ಯು ಅಂದರೆ ನೀನು ಆಗಿದ್ದೆಯೇ ಅಂತ. ಅ ಟೀಚರ್ ಅಂದರೆ ಒಬ್ಬ ಶಿಕ್ಷಕ. ವರ್ ಬಂತು, ವರ್ ಬಂತು, ಯು ಬಂತು, ಯು ಬಂತು, ಅ ಟೀಚರ್ ನಾಮಪದ ಬಂತು. ನೀವು ಶಿಕ್ಷಕರಾಗಿದ್ದಿರೇ? ನೀವು ಶಿಕ್ಷಕರು ಆಗಿದ್ದಿರೇ? ವರ್ ಯು ಟೀಚರ್ಸ್? ವರ್ ಯು ಅಂದರೆ ನೀವು ಆಗಿದ್ದಿರೇ, ಟೀಚರ್ಸ್ ಅಂದರೆ ಶಿಕ್ಷಕರು. ನೆಕ್ಸ್ಟ್, ನೀನು ಸುಂದರವಾಗಿ ಇದ್ದೀಯೇ? ವರ್ ಯು ಬ್ಯೂಟಿಫುಲ್? ವರ್ ಯು ಅಂದರೆ ನೀನು ಇದ್ದೀಯೇ, ಬ್ಯೂಟಿಫುಲ್ ಅಂದರೆ ಸುಂದರವಾಗಿ. ನೀವು ಸುಂದರವಾಗಿ ಇದ್ದೀರೇ? ವರ್ ಯು ಬ್ಯೂಟಿಫುಲ್? ವರ್ ಯು ಅಂದರೆ ನೀವು ಇದ್ದೀರೇ, ಸುಂದರವಾಗಿ ಅಂದರೆ ಬ್ಯೂಟಿಫುಲ್. ನೀನು ಇಲ್ಲಿ ಇದ್ದೀಯೇ? ವರ್ ಯು ಹಿಯರ್? ನೀನು ಇದ್ದೀಯೇ ಅಂದರೆ ವರ್ ಯು, ಇಲ್ಲಿ ಅಂದರೆ ಹಿಯರ್. ನೀವು ಇಲ್ಲಿ ಇದ್ದೀರೇ ಅಂದರೆ ವರ್ ಯು ಹಿಯರ್. ನೀವು ಇದ್ದೀರೇ ಅಂದರೆ ವರ್ ಯು, ಇಲ್ಲಿ ಅಂದರೆ ಹಿಯರ್. ಆಯ್ತಾ? ನೆಕ್ಸ್ಟ್, ನಕಾರಾತ್ಮಕ ವಾಕ್ಯಗಳು. ಸ್ಟ್ರಕ್ಚರ್ ಇದು. ನೀನು ಶಿಕ್ಷಕ ಆಗಿರಲಿಲ್ಲ. ನೀನು ಶಿಕ್ಷಕನಾಗಿರಲಿಲ್ಲ. ಯು ವರ್ ನಾಟ್ ಅ ಟೀಚರ್. ಯು ವರ್ ನಾಟ್ ಅಂದರೆ ನೀನು ಆಗಿರಲಿಲ್ಲ. ಅ ಟೀಚರ್ ಅಂದರೆ ಶಿಕ್ಷಕ. ಯು ವರ್ ನಾಟ್ ಬಂತು, ಯು ವರ್ ನಾಟ್ ಬಂತು, ಅ ಟೀಚರ್ ನಾಮಪದ ಬಂತು. ನೀವು ಶಿಕ್ಷಕರು ಆಗಿರಲಿಲ್ಲ. ಯು ವರ್ ನಾಟ್ ಟೀಚರ್ಸ್. ಯು ವರ್ ನಾಟ್ ಬಂತು, ನೀವು ಆಗಿರಲಿಲ್ಲ ಅಂತಾಯಿತು. ಟೀಚರ್ಸ್ ಬಂತು, ಶಿಕ್ಷಕರು ಅಂತ ಆಯಿತು. ಸರಿನಾ? ನೆಕ್ಸ್ಟ್, ನೀನು ಸುಂದರವಾಗಿ ಇರಲಿಲ್ಲ. ಯು ವರ್ ನಾಟ್ ಬ್ಯೂಟಿಫುಲ್. ಯು ವರ್ ನಾಟ್ ಅಂದರೆ ನೀನು ಇರಲಿಲ್ಲ. ಬ್ಯೂಟಿಫುಲ್ ಅಂದರೆ ಸುಂದರವಾಗಿ. ನೀವು ಸುಂದರವಾಗಿ ಇರಲಿಲ್ಲ. ಯು ವರ್ ನಾಟ್ ಬ್ಯೂಟಿಫುಲ್. ಯು ವರ್ ನಾಟ್ ಅಂದರೆ ನೀವು ಇರಲಿಲ್ಲ. ಸುಂದರವಾಗಿ ಅಂದರೆ ಬ್ಯೂಟಿಫುಲ್. ನೀನು ಇಲ್ಲಿ ಇರಲಿಲ್ಲ. ಯು ವರ್ ನಾಟ್ ಹಿಯರ್.
ನೀನು ಇರಲಿಲ್ಲ ಅಂದರೆ ಯು ವರ್ ನಾಟ್. ಇಲ್ಲಿ ಅಂದರೆ ಹಿಯರ್. ನೀವು ಇಲ್ಲಿ ಇರಲಿಲ್ಲ, ಯು ವರ್ ನಾಟ್ ಹಿಯರ್. ಯು ವರ್ ನಾಟ್ ಅಂದರೆ ನೀವು ಇರಲಿಲ್ಲ, ಹಿಯರ್ ಅಂದರೆ ಇಲ್ಲಿ. ಆಯ್ತಾ? ನೆಕ್ಸ್ಟ್, ನಕಾರಾತ್ಮಕ ಪ್ರಶ್ನೆಗಳು. ಸ್ಟ್ರಕ್ಚರ್ ಇದು. ನೀನು ಒಬ್ಬ ಶಿಕ್ಷಕ ಆಗಿರಲಿಲ್ಲವೇ? ನೀನು ಒಬ್ಬ ಶಿಕ್ಷಕನಾಗಿರಲಿಲ್ಲವೇ? ವರ್ ಯು ನಾಟ್ ಅ ಟೀಚರ್? ವರ್ ಯು ನಾಟ್ ಅಂದರೆ ನೀನು ಆಗಿರಲಿಲ್ಲವೇ ಅಂತ. ಅ ಟೀಚರ್ ಅಂದರೆ ಒಬ್ಬ ಶಿಕ್ಷಕ. ವರ್ ಯು ನಾಟ್ ಬಂತು, ವರ್ ಯು ನಾಟ್ ಬಂತು, ಆಮೇಲೆ ಟೀಚರ್ ನಾಮಪದ ಬಂತು. ನೀವು ಶಿಕ್ಷಕರಾಗಿರಲಿಲ್ಲವೇ? ನೀವು ಶಿಕ್ಷಕರು ಆಗಿರಲಿಲ್ಲವೇ? ವರ್ ಯು ನಾಟ್ ಟೀಚರ್ಸ್? ವರ್ ಯು ನಾಟ್ ಅಂದರೆ ನೀವು ಆಗಿರಲಿಲ್ಲವೇ? ಟೀಚರ್ಸ್ ಅಂದರೆ ಶಿಕ್ಷಕರು. ಸರಿನಾ? ನೆಕ್ಸ್ಟ್, ನೀನು ಸುಂದರವಾಗಿ ಇರಲಿಲ್ಲವೇ? ವರ್ ಯು ನಾಟ್ ಬ್ಯೂಟಿಫುಲ್? ವರ್ ಯು ನಾಟ್ ಅಂದರೆ ನೀನು ಇರಲಿಲ್ಲವೇ? ಬ್ಯೂಟಿಫುಲ್ ಅಂದರೆ ಸುಂದರವಾಗಿ. ನೀವು ಸುಂದರವಾಗಿ ಇರಲಿಲ್ಲವೇ? ವರ್ ಯು ನಾಟ್ ಬ್ಯೂಟಿಫುಲ್? ನೀನು ಇಲ್ಲಿ ಇರಲಿಲ್ಲವೇ? ವರ್ ಯು ನಾಟ್ ಹಿಯರ್? ವರ್ ಯು ನಾಟ್ ಅಂದರೆ ನೀನು ಇರಲಿಲ್ಲವೇ? ಹಿಯರ್ ಅಂದರೆ ಇಲ್ಲಿ. ನೀವು ಇಲ್ಲಿ ಇರಲಿಲ್ಲವೇ? ವರ್ ಯು ನಾಟ್ ಹಿಯರ್? ಈ ರೀತಿ. ಸರಿನಾ? ಇವು ಯು ಸಬ್ಜೆಕ್ಟ್ನ ವಾಕ್ಯಗಳು. ಆಯ್ತಾ? ನೆಕ್ಸ್ಟ್, ವಿ. ಅದೇ ಸ್ಟ್ರಕ್ಚರ್ಗಳನ್ನು ಬಳಸ್ತೇವೆ, ಸಬ್ಜೆಕ್ಟ್ನ ಜಾಗದಲ್ಲಿ ವಿ ಹಾಕುತ್ತೇವೆ ಅಷ್ಟೇ. ಮೊದಲು ಪಾಸಿಟಿವ್ ವಾಕ್ಯಗಳು. ಸ್ಟ್ರಕ್ಚರ್ ಅದೇ, ನಾನು ವಿಡಿಯೋವಿನ ಮೊದಲಿನಲ್ಲಿ ತೋರಿಸಿದ್ನಲ್ಲ ಅದೇ ಸ್ಟ್ರಕ್ಚರ್. ಸಬ್ಜೆಕ್ಟ್ನ ಜಾಗದಲ್ಲಿ ವಿ ಹಾಕುವಂಥದ್ದಷ್ಟೇ. ಸೊ ಸ್ಟ್ರಕ್ಚರ್ ಇದು. ಹೀಗೆ ಬಂದಾಗ ನಾವು ಇದ್ದೆವು ಅಥವಾ ನಾವು ಆಗಿದ್ದೆವು ಅನ್ನುವ ಅರ್ಥ ಸಿಗ್ತದೆ. ಉದಾಹರಣೆಗೆ, ನಾವು ಶಿಕ್ಷಕರು ಆಗಿದ್ದೆವು. ವಿ ವರ್ ಟೀಚರ್ಸ್. ವಿ ವರ್ ಅಂದರೆ ನಾವು ಆಗಿದ್ದೆವು. ಶಿಕ್ಷಕರು ಅಂದರೆ ಟೀಚರ್ಸ್. ನಾವು ವಿನಮ್ರರಾಗಿ ಇದ್ದೆವು. ವಿ ವರ್ ಹಂಬಲ್. ವಿ ವರ್ ಅಂದರೆ ನಾವು ಇದ್ದೆವು. ಹಂಬಲ್ ಅಂದರೆ ವಿನಮ್ರರಾಗಿ. ನೆಕ್ಸ್ಟ್, ಪ್ರಶ್ನೆಗಳನ್ನು ರಚಿಸಲಿಕ್ಕೆ ಸ್ಟ್ರಕ್ಚರ್ ಇದು. ಸಬ್ಜೆಕ್ಟ್ನ ಜಾಗದಲ್ಲಿ ವಿ ಬರ್ತದೆ, ಹಾಗಾಗಿ ಸ್ಟ್ರಕ್ಚರ್ ಇದು. ಹೀಗೆ ಬಂದರೆ ನಾವು ಇದ್ದೇವೆ ಅಥವಾ ನಾವು ಆಗಿದ್ದೇವೆ ಅನ್ನುವ ಅರ್ಥ ಸಿಗ್ತದೆ. ಉದಾಹರಣೆಗೆ, ನಾವು ಒಳ್ಳೆಯವರಾಗಿದ್ದೆವಾ? ನಾವು ಒಳ್ಳೆಯವರಾಗಿ ಇದ್ದೇವೆ. ವರ್ ವಿ ಗುಡ್? ವರ್ ವಿ ಅಂದರೆ ನಾವು ಇದ್ದೇವೆ ಅಂತ. ನಾವು ಇದ್ದೇವೆ. ಗುಡ್ ಅಂದರೆ ಒಳ್ಳೆಯವರಾಗಿ. ನಾವು ಇಲ್ಲಿ ಇದ್ದೇವಾ? ವರ್ ವಿ ಹಿಯರ್? ನಾವು ಇದ್ದೇವಾ? ವರ್ ವಿ ಹಿಯರ್ ಅಂದರೆ ಇಲ್ಲಿ. ಇದ್ದೇವೆ ಅಂತ ಹೇಳುವಂಥದ್ದು ಮಾತನಾಡುವಾಗ ಇದ್ದೇವಾ ಅಂತ ಹೇಳ್ತೇವೆ ಅಷ್ಟೇ, ಎರಡೂ ಒಂದೇ. ಸರಿನಾ? ನೆಕ್ಸ್ಟ್, ನಕಾರಾತ್ಮಕ ವಾಕ್ಯಗಳು. ಸ್ಟ್ರಕ್ಚರ್ ಇದು. ಸಬ್ಜೆಕ್ಟ್ನ ಜಾಗದಲ್ಲಿ ವಿ ಬಳಸ್ತೇವೆ, ಹಾಗಾಗಿ ಸ್ಟ್ರಕ್ಚರ್ ಇದು. ಹೀಗೆ ಬಂದಾಗ ನಾವು ಇರಲಿಲ್ಲ ಅಥವಾ ನಾವು ಆಗಿರಲಿಲ್ಲ ಅನ್ನುವ ಅರ್ಥ ಸಿಗ್ತದೆ. ಉದಾಹರಣೆಗೆ, ನಾವು ಅಲ್ಲಿ ಇರಲಿಲ್ಲ. ವಿ ವರ್ ನಾಟ್ ದೇರ್. ವಿ ವರ್ ನಾಟ್ ಅಂದರೆ ನಾವು ಇರಲಿಲ್ಲ. ದೇರ್ ಅಂದರೆ ಅಲ್ಲಿ. ದೇರ್ ಅನ್ನುವಂಥದ್ದು ಅಡ್ವರ್ಬ್. ನಾವು ಗಾಯಕರಾಗಿರಲಿಲ್ಲ. ನಾವು ಗಾಯಕರು ಆಗಿರಲಿಲ್ಲ. ವಿ ವರ್ ನಾಟ್ ಸಿಂಗರ್ಸ್.
ವಿ ವರ್ ನಾಟ್ ಅಂದರೆ ನಾವು ಆಗಿರಲಿಲ್ಲ. ಸಿಂಗರ್ಸ್ ಅಂದರೆ ಗಾಯಕರು. ಸರಿನಾ? ನೆಕ್ಸ್ಟ್, ನಕಾರಾತ್ಮಕ ಪ್ರಶ್ನೆಗಳು. ಸ್ಟ್ರಕ್ಚರ್ ಇದು. ಸಬ್ಜೆಕ್ಟ್ನ ಜಾಗದಲ್ಲಿ ವಿ ಬರ್ತದೆ, ಹಾಗಾಗಿ ಸ್ಟ್ರಕ್ಚರ್ ಇದು. ಹೀಗೆ ಬಂದಾಗ ನಾವು ಆಗಿರಲಿಲ್ಲವೇ ಅಥವಾ ನಾವು ಇರಲಿಲ್ಲವೇ ಅನ್ನುವ ಅರ್ಥ ಸಿಗ್ತದೆ. ಉದಾಹರಣೆಗೆ, ನಾವು ವೈದ್ಯರಾಗಿರಲಿಲ್ಲವೇ? ವರ್ ವಿ ನಾಟ್ ಡಾಕ್ಟರ್ಸ್? ನಾವು ಆಗಿರಲಿಲ್ಲವೇ ಅಂದರೆ ವರ್ ವಿ ನಾಟ್. ಡಾಕ್ಟರ್ಸ್ ಅಂದರೆ ವೈದ್ಯರು. ನಾವು ದಪ್ಪಗಿರಲಿಲ್ಲವೇ? ನಾವು ದಪ್ಪ ಇರಲಿಲ್ಲವೇ? ವರ್ ವಿ ನಾಟ್ ಫ್ಯಾಟ್? ವರ್ ವಿ ನಾಟ್ ಅಂದರೆ ನಾವು ಇರಲಿಲ್ಲವೇ? ಫ್ಯಾಟ್ ಅಂದರೆ ದಪ್ಪ. ಸರಿನಾ? ಸೊ ಈ ರೀತಿ ನಾವು ವಿ ಬಳಸಿಕೊಂಡು ವಾಕ್ಯಗಳನ್ನು ರಚಿಸುತ್ತೇವೆ. ಅವೇ ಸ್ಟ್ರಕ್ಚರ್ಗಳು ನಾನು ವಿಡಿಯೋವಿನ ಶುರುವಿನಲ್ಲಿ ತೋರಿಸಿದ್ನಲ್ಲ, ಅವೇ ಸ್ಟ್ರಕ್ಚರ್ಗಳು. ಆದರೆ ಸಬ್ಜೆಕ್ಟ್ನ ಜಾಗದಲ್ಲಿ ಮೊದಲು ಯು ಬಳಸಿದ್ವಿ, ಈಗ ವಿ ಬಳಸಿದ್ದೇವೆ ಅಷ್ಟೇ. ಆಯ್ತಾ? ಈಗ ನಾವು ಸಬ್ಜೆಕ್ಟ್ನ ಜಾಗದಲ್ಲಿ ದೇ ಹಾಕೋಣ. ಸರಿನಾ? ಮೊದಲು ಪಾಸಿಟಿವ್ ವಾಕ್ಯಗಳು. ಸ್ಟ್ರಕ್ಚರ್ ಅದೇ, ಸಬ್ಜೆಕ್ಟ್ನ ಜಾಗದಲ್ಲಿ ದೇ. ಹೀಗೆ ಹಾಕಿದಾಗ ಅವರು ಇದ್ದರು ಅಥವಾ ಇವರು ಇದ್ದರು, ಅವರು ಆಗಿದ್ದರು ಅಥವಾ ಇವರು ಆಗಿದ್ದರು, ಅಥವಾ ಅವು ಆಗಿದ್ದವು ಅಥವಾ ಅವು ಇದ್ದವು, ಅಥವಾ ಇವು ಇದ್ದವು ಅಥವಾ ಇವು ಆಗಿದ್ದವು ಅನ್ನುವ ಅರ್ಥ ಸಿಗ್ತದೆ. ಆಯ್ತಾ? ಈಗ ದೇ ಬದಲು ಪ್ಲೂರಲ್ ಸಬ್ಜೆಕ್ಟ್ ಅನ್ನು ಹಾಕಬಹುದು ಅಂತ ನಿಮಗೆ ಗೊತ್ತಿದೆ, ಸರಿ ಅಲ್ವಾ? ಪ್ಲೂರಲ್ ಸಬ್ಜೆಕ್ಟ್ ಅನ್ನು ಹಾಕಿದರೆ ಸ್ಟ್ರಕ್ಚರ್ ಇದು. ಈ ಕೊನೆಯ ಪದ ಇವುಗಳಲ್ಲಿಯೇ ಒಂದು ಇರ್ತದೆ, ಆದರೆ ಇಲ್ಲಿ ಬಹುವಚನದ ಸಬ್ಜೆಕ್ಟ್ ಬರ್ತದೆ ಅಷ್ಟೇ. ಸರಿನಾ? ಉದಾಹರಣೆಗೆ, ಅವರು ಶಿಕ್ಷಕರು ಆಗಿದ್ದರು. ದೇ ವರ್ ಟೀಚರ್ಸ್. ಅವರು ಆಗಿದ್ದರು ಅಂದರೆ ದೇ ವರ್. ಅವರು ಆಗಿದ್ದರು, ದೇ ವರ್. ಟೀಚರ್ಸ್ ಅಂದರೆ ಶಿಕ್ಷಕರು. ದೇ ಬಂತು, ವರ್ ಬಂತು, ಟೀಚರ್ಸ್ ನಾಮಪದ ಬಂತು. ನಾಯಿಗಳು ಹಸಿದಿದ್ದವು. ದ ಡಾಗ್ಸ್ ವರ್ ಹಂಗ್ರಿ. ನಾಯಿಗಳು ಹಸಿದು ಇದ್ದವು. ನಾಯಿಗಳು ಅಂದರೆ ದ ಡಾಗ್ಸ್. ಇದು ಪ್ಲೂರಲ್ ಸಬ್ಜೆಕ್ಟ್. ದ ಡಾಗ್ಸ್ ವರ್ ಅಂದರೆ ನಾಯಿಗಳು ಇದ್ದವು. ಹಸಿದು ಅಂದರೆ ಹಂಗ್ರಿ. ಆಯ್ತಾ? ನೆಕ್ಸ್ಟ್, ಪ್ರಶ್ನೆಗಳು. ಸ್ಟ್ರಕ್ಚರ್ ಇದು, ಸಬ್ಜೆಕ್ಟ್ನ ಜಾಗದಲ್ಲಿ ದೇ, ಹಾಗಾಗಿ ಸ್ಟ್ರಕ್ಚರ್ ಇದು. ಹೀಗೆ ಬಂದಾಗ ಅವರು ಅಥವಾ ಇವರು ಇದ್ದರೆ ಅಥವಾ ಆಗಿದ್ದರೆ ಅನ್ನುವ ಅರ್ಥ ಸಿಗ್ತದೆ, ಅಥವಾ ಅವು ಅಥವಾ ಇವು ಇದ್ದವೆ ಅಥವಾ ಆಗಿದ್ದವೆ ಅನ್ನುವ ಅರ್ಥ ಸಿಗ್ತದೆ. ಆಯ್ತಾ? ದೇ ಬದಲು ಪ್ಲೂರಲ್ ಸಬ್ಜೆಕ್ಟ್ ಅನ್ನು ಕೂಡ ಬಳಸಬಹುದು. ಉದಾಹರಣೆಗೆ, ಅವರು ಸುಂದರವಾಗಿ ಇದ್ದರೆ? ವರ್ ದೇ ಬ್ಯೂಟಿಫುಲ್? ಅವರು ಇದ್ದರೆ ಅಂದರೆ ವರ್ ದೇ. ಸುಂದರವಾಗಿ ಅಂದರೆ ಬ್ಯೂಟಿಫುಲ್. ಆಯ್ತಾ? ನೆಕ್ಸ್ಟ್, ಅವನ ಅಂಗಿಗಳು ಹೊಸದಾಗಿದ್ದವೇ? ವರ್ ಹಿಸ್ ಶರ್ಟ್ಸ್ ನ್ಯೂ? ಇಲ್ಲಿ ಹಿಸ್ ಶರ್ಟ್ಸ್ ಅಂದರೆ ಅವನ ಅಂಗಿಗಳು. ಇದು ಪ್ಲೂರಲ್ ಸಬ್ಜೆಕ್ಟ್.
ವರ್ ಹಿಸ್ ಶರ್ಟ್ಸ್ ಅಂದ್ರೆ ಅವನ ಅಂಗಿಗಳು ಇದ್ದವೆ ಅಂತ. ನ್ಯೂ ಅಂದ್ರೆ ಹೊಸದಾಗಿ. ಆಯ್ತಾ? ನೆಕ್ಸ್ಟ್, ನಕಾರಾತ್ಮಕ ವಾಕ್ಯಗಳು. ಸ್ಟ್ರಕ್ಚರ್ ಇದು, ಸಬ್ಜೆಕ್ಟ್ನ ಜಾಗದಲ್ಲಿ ದೇ, ಹಾಗಾಗಿ ಸ್ಟ್ರಕ್ಚರ್ ಇದು. ಹೀಗೆ ಬಂದಾಗ ಅವರು ಅಥವಾ ಇವರು ಇರಲಿಲ್ಲ ಅಥವಾ ಆಗಿರಲಿಲ್ಲ ಅಂತ ಆಗ್ತದೆ, ಅಥವಾ ಅವು ಅಥವಾ ಇವು ಇರಲಿಲ್ಲ ಅಥವಾ ಆಗಿರಲಿಲ್ಲ ಅಂತ ಆಗ್ತದೆ. ದೇ ಬದಲು ಪ್ಲೂರಲ್ ಸಬ್ಜೆಕ್ಟ್ ಅನ್ನು ಕೂಡ ಬಳಸಬಹುದು. ಸರಿನಾ? ಉದಾಹರಣೆಗೆ, ಅವರು ಇಲ್ಲಿ ಇರಲಿಲ್ಲ. ದೇ ವರ್ ನಾಟ್ ಹಿಯರ್. ಅವರು ಇರಲಿಲ್ಲ ಅಂದ್ರೆ ದೇ ವರ್ ನಾಟ್. ಹಿಯರ್ ಅಂದ್ರೆ ಇಲ್ಲಿ. ಆಯ್ತಾ? ನಿಮ್ಮ ಸಹಪಾಠಿಗಳು ಇಲ್ಲಿ ಇರಲಿಲ್ಲ. ಯೋರ್ ಕ್ಲಾಸ್ಮೇಟ್ಸ್ ವರ್ ನಾಟ್ ಹಿಯರ್. ಯೋರ್ ಕ್ಲಾಸ್ಮೇಟ್ಸ್ ಅಂದ್ರೆ ಬಹುವಚನದ ಸಬ್ಜೆಕ್ಟ್. ಯೋರ್ ಕ್ಲಾಸ್ಮೇಟ್ಸ್ ವರ್ ನಾಟ್ ಹಿಯರ್. ಇಲ್ಲಿ ಯೋರ್ ಕ್ಲಾಸ್ಮೇಟ್ಸ್ ವರ್ ನಾಟ್ ಅಂದ್ರೆ ನಿಮ್ಮ ಸಹಪಾಠಿಗಳು ಇರಲಿಲ್ಲ. ಹಿಯರ್ ಅಂದ್ರೆ ಇಲ್ಲಿ. ಆಯ್ತಾ? ನೆಕ್ಸ್ಟ್, ನಕಾರಾತ್ಮಕ ಪ್ರಶ್ನೆಗಳು. ಸ್ಟ್ರಕ್ಚರ್ ಇದು, ಸಬ್ಜೆಕ್ಟ್ನ ಜಾಗದಲ್ಲಿ ದೇ ಬಳಸ್ತೇವೆ, ಹಾಗಾಗಿ ಸ್ಟ್ರಕ್ಚರ್ ಇದು. ಹೀಗೆ ಬಂದರೆ ಅವರು ಅಥವಾ ಇವರು ಇರಲಿಲ್ಲವೇ ಅಥವಾ ಆಗಿರಲಿಲ್ಲವೇ, ಅಥವಾ ಅವು ಅಥವಾ ಇವು ಇರಲಿಲ್ಲವೇ ಅಥವಾ ಆಗಿರಲಿಲ್ಲವೇ ಅನ್ನುವ ಅರ್ಥ ಸಿಗ್ತದೆ. ದೇ ಬದಲು ಪ್ಲೂರಲ್ ಸಬ್ಜೆಕ್ಟ್ ಅನ್ನು ಕೂಡ ಬಳಸಬಹುದು. ಸರಿನಾ? ಉದಾಹರಣೆಗೆ, ಅವರು ಶಿಕ್ಷಕರಾಗಿರಲಿಲ್ಲವೇ? ಅವರು ಶಿಕ್ಷಕರು ಆಗಿರಲಿಲ್ಲವೇ? ವರ್ ದೇ ನಾಟ್ ಟೀಚರ್ಸ್? ಅವರು ಆಗಿರಲಿಲ್ಲವೇ ಅಂದ್ರೆ ವರ್ ದೇ ನಾಟ್. ಶಿಕ್ಷಕರು ಅಂದ್ರೆ ಟೀಚರ್ಸ್. ಆಯ್ತಾ? ಅವನ ಹೆತ್ತವರಿಗೆ ವಯಸ್ಸಾಗಿರಲಿಲ್ಲವೇ? ವರ್ ಹಿಸ್ ಪೇರೆಂಟ್ಸ್ ನಾಟ್ ಓಲ್ಡ್? ಇಲ್ಲಿ ಪದಕ್ಕೆ ಪದ ಅನುವಾದ ಮಾಡಲಿಕ್ಕಾಗುವುದಿಲ್ಲ. ಅವನ ಹೆತ್ತವರು ವಯಸ್ಕರಾಗಿರಲಿಲ್ಲವೇ ಅಂತ ಹೇಳುವ ಬದಲು ಅವನ ಹೆತ್ತವರಿಗೆ ವಯಸ್ಸಾಗಿರಲಿಲ್ಲವೇ ಅಂತ ಹೇಳ್ತಾ ಇದ್ದೇವೆ ಅಷ್ಟೇ. ಇಲ್ಲಿ ಹಿಸ್ ಪೇರೆಂಟ್ಸ್ ಅಂದ್ರೆ ಅವನ ಹೆತ್ತವರು. ಓಲ್ಡ್ ಅಂದ್ರೆ ವಯಸ್ಸು, ಹಳೆಯ, ವಯಸ್ಕರು. ಆಯ್ತಾ? ಸೊ ವರ್ ಹಿಸ್ ಪೇರೆಂಟ್ಸ್ ನಾಟ್ ಓಲ್ಡ್, ಈ ರೀತಿ. ಸರಿನಾ? ಸೊ ಹೀಗೆ ನಾವು ದೇ ಅಥವಾ ಪ್ಲೂರಲ್ ಸಬ್ಜೆಕ್ಟ್ ಅನ್ನು ಬಳಸಿಕೊಂಡು ವಾಕ್ಯಗಳನ್ನು ರಚಿಸಬಹುದು. ಅರ್ಥ ಆಯ್ತಾ? ಸೊ ನಾನು ವಿಡಿಯೋವಿನ ಶುರುವಿನಲ್ಲಿ ಹೇಳಿಕೊಟ್ಟ ಸ್ಟ್ರಕ್ಚರ್ ನಿಮಗೆ ಗೊತ್ತಾದರೆ ರಾಶಿ ರಾಶಿ ವಾಕ್ಯಗಳನ್ನು ರಚಿಸಬಹುದು. ಸರಿನಾ? ಈಗ ನಿಮಗೆ ಎಕ್ಸಸೈಸ್. ವೈ, ವೆನ್, ವೇರ್ ಅನ್ನು ಬಳಸಿ ವಾಕ್ಯಗಳನ್ನು ರಚಿಸಿ ಇದೇ ಸ್ಟ್ರಕ್ಚರ್ಗಳಲ್ಲಿ ಕಮೆಂಟ್ ಮಾಡಿ. ಸರಿನಾ? ಸರಿ, ಇಲ್ಲಿಗೆ ಈ ವಿಡಿಯೋ ಮುಕ್ತಾಯ ಆಯಿತು. ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಧನ್ಯವಾದಗಳು.